ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಉಪನ್ಯಾಸಗಳಿಂದ ಮುಂದುವರೆದ ಅಸುರ ಸಂಪತ್ತು ಎಂಬ 158ನೆಯ ಉಪನ್ಯಾಸಕ್ಕೆ ಸ್ವಾಗತ. ಅಸುರ ಸ್ವಭಾವದವರಿಗೆ ಸತ್ಯವಿಲ್ಲ, ಧರ್ಮ ಅಧರ್ಮಗಳಲ್ಲಾಗಲಿ ಈಶ್ವರನಲ್ಲಾಗಲಿ ನಂಬಿಕೆ ಇರುವುದಿಲ್ಲ. ಇದನ್ನು ಹಿಂದೆಯೇ ತಿಳಿಸಿದ್ದಾಗಿದೆ. ಅವರ ಮುಖ್ಯವಾದ ನಂಬಿಕೆ ಏನೆಂದರೆ ಕಾಮವೇ ಈ ಜಗತ್ತಿಗೆ ಮುಖ್ಯವಾದ ಹೇತುವು. ತಮ್ಮ ಮನಸ್ಸಿನಲ್ಲಿ ಯಾವುದಾದರೊಂದು ವಿಷಯದ ಉತ್ಸಾಹವು ಎದ್ದು ಬಿಟ್ಟರೆ ಸಾಕು, ಅದು ತನಗೆ ಬೇಕಾದ ಅವಕಾಶಗಳನ್ನೆಲ್ಲ ಕಲ್ಪಿಸಿಕೊಂಡು ಕೆಲಸವನ್ನು ಮಾಡಿಬಿಡುತ್ತದೆ. ಹಿರಿಯರಾದವರು ಉತ್ಸಾಹಜನಕವಾದ ಮಾತುಗಳನ್ನು ಹೇಳಿದರೆ ಕಿರಿಯವರು ಹಿಂದು ಮುಂದೆ ನೋಡದೆ ಮಾಡಬಾರದ ಕೆಲಸಗಳನ್ನು ಮಾಡಿಬಿಡುವುದುಂಟು. ಉದಾಹರಣೆಗೆ, ಇಂಥವನೊಬ್ಬ ಸಾಹುಕಾರನಲ್ಲಿ ಅನ್ಯಾಯವಾಗಿ ಸಂಪಾದಿಸಿದ ಹಣವಿದೆ, ಅದು ಎಷ್ಟು ದಿನ ಇದ್ದೀತು ಎಂದು ಒಬ್ಬನು ನುಡಿದರೆ ಆ ಸಾಹುಕಾರನ ಹಣವನ್ನು ಲೂಟಿ ಮಾಡಿಬಿಡಬೇಕೆಂದೇನು ಅವನ ಉದ್ದೇಶವಿರುವುದಿಲ್ಲ. ಆದರೆ ಉತ್ಸಾಹ ಭರಿತರಾದ ತರುಣರು ಕಾಮದಿಂದ ಪ್ರೇರಿತರಾಗಿ ಲೂಟಿಯನ್ನು ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ. ಅಸುರರಲ್ಲಿ ಇಂಥ ಕಾಮ ಪ್ರೇರಿತವಾದ ಉತ್ಸಾಹವು ಇರುತ್ತದೆ. ಆದ್ದರಿಂದ ಅವರು ತಾವು ಮಾಡುವುದರ ಯುಕ್ತಾಯುಕ್ತತೆಯನ್ನು ವಿಚಾರಿಸುವುದಕ್ಕೆ ನಿಲ್ಲುವುದಿಲ್ಲ. ಅಸುರಿ ಸಂಪತ್ತಿನ ಮಾರೀಚ, ಸುಬಾಹು, ತಾಟಕಿ, ರಾವಣ ಮುಂತಾದವರ ಕೃತ್ಯಗಳನ್ನು ನೋಡಿರಿ. ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಬಗೆಯ ಕುಕೃತ್ಯಕ್ಕೆ ಕೈ ಹಾಕಿದ್ದರು. ಆದರೆ ಅವರಿಗೆಲ್ಲ ಪ್ರೋತ್ಸಾಹಕವಾಗಿದ್ದುದು ಯಾವುದು? ಕಾಮ ಒಂದೇ. ಅವರು ಕಾಮಾಂಧರಾಗಿ ಮಾಡಬಾರದ್ದನ್ನು ಮಾಡಿದರು, ಆಗಬಾರದ ಫಲವನ್ನು ಅನುಭವಿಸಿದರು. ಇಂದ್ರಿಯಗಳಲ್ಲಿ ಸ್ವಭಾವದಿಂದ ಅಸುರಿ ಸಂಪತ್ತೇ ಇರುತ್ತದೆ. ಪಳಗಿಸದ ಕುದುರೆಗಳಂತೆ ಎಲ್ಲೆಂದರೆ ಅಲ್ಲಿ ನುಗ್ಗಿ ಮನುಷ್ಯನನ್ನು ಗುಂಡಿಗೆ ಕೆಡಹುವುದೇ ಇಂದ್ರಿಯಗಳ ಸ್ವಭಾವ. ಆದರೆ ಸರಿಯಾದ ಮನೋಬುದ್ಧಿಗಳಿಂದ ಆ ಇಂದ್ರಿಯಗಳನ್ನು ತಡೆಗಟ್ಟಿ ರಾಗ ದ್ವೇಷಗಳಿಗೆ ವಶರಾಗದೆ ಹಿತಮಿತವಾದ ರೀತಿಯಿಂದ ಧರ್ಮ್ಯವಾದ ರೀತಿಯ ವಿಷಯ ಭೋಗಗಳನ್ನು ಮಾಡುತ್ತಾ ಇರುವವರು ಇಹಲೋಕದ ಪರಲೋಕದ ಸುಖವನ್ನು ಸೂರೆಗೊಳ್ಳಬಹುದು. ಹಾಗಿಲ್ಲದೇ ಇದ್ದರೆ ಇಹ ಪರಗಳನ್ನು ಕೆಡಿಸಿಕೊಂಡು ಹಾಳಾಗಲೂಬಹುದು ಅಲ್ಲವೇ? ಕಾಮದಿಂದ ಪ್ರೇರಿತವಾದ ಇಂದ್ರಿಯಗಳಿಗೂ ಶರೀರಕ್ಕೂ ತತ್ಕಾಲಕ್ಕೆ ಒಂದು ಹುಸಿಯ ಹುರುಪು ಬಂದಿರುತ್ತದೆ. ನಾವು ಅದರಿಂದ ಪ್ರೇರಿತರಾಗಿ ಅಕೃತ್ಯಕ್ಕೆ ಕೈ ಹಾಕುತ್ತೇವೆ. ಆದರೆ ಆ ಉತ್ಸಾಹವು ಬಹುಕಾಲ ನಿಲ್ಲುವುದಿಲ್ಲ. ಅಷ್ಟೇ ಅಲ್ಲ, ಕಾರ್ಯವಾದ ಬಳಿಕ ನಮ್ಮನ್ನು ಕುಸಿದು ಬೀಳುವಂತೆ ಮಾಡಿಬಿಡುತ್ತದೆ. ಕಾಮದಿಂದ ಪ್ರವರ್ತಿಸುವ ಅಸುರ ಸಂಪತ್ತಿನವರ ಬಲವು ನಿಜವಾದ ಬಲವಲ್ಲ. ಕಾಮರಾಗ ವಿವರ್ಜಿತವಾದ ಬಲವೇ ನಿಜವಾದ ಬಲ, ಕಾರ್ಯಕಾರಿಯಾದ ಬಲ. ಆದರೂ ಅಸುರ ಸಂಪತ್ತಿನವರಿಗೆ ಕಾಮದಲ್ಲಿಯೇ ವಿಶ್ವಾಸ. ಇಡೀ ಜಗತ್ತೇ ಕಾಮದಿಂದ ಉಂಟಾಗಿ ಅದರ ಆಧಾರದ ಮೇಲೆಯೇ ನಿಂತಿದೆ ಎಂದು ಅಸುರ ಸ್ವಭಾವದವರ ನಂಬಿಕೆ. ನಮ್ಮ ದೇಶವು ಹಿಂದಿನ ಮಹರ್ಷಿಗಳ ತಪಃ ಪ್ರಭಾವದಿಂದ ಹೇಗೋ ದೈವ ಸಂಪತ್ತಿನಲ್ಲಿಯೇ ಹೆಚ್ಚು ವಿಶ್ವಾಸವುಳ್ಳ ಜನರ ಪ್ರಭಾವಕ್ಕೆ ಬಲು ಮಟ್ಟಿಗೆ ಒಳಗಾಗಿತ್ತು. ಆದರೂ ಈ ದೇಶದಲ್ಲಿ ಇರುವವರೂ ಎಷ್ಟಾದರೂ ಮನುಷ್ಯರೇ. ಆದ್ದರಿಂದ ಇಲ್ಲಿನವರಿಗೂ ಕಾಮವು ತಪ್ಪಿದ್ದಲ್ಲ. ಋಷಿಗಳಿಗೆ ಮಾನವನ ಮನಸ್ಸಿನ ದೌರ್ಬಲ್ಯವು ಗೊತ್ತು. ಅವರು ಧರ್ಮ ವಿರುದ್ಧವಾಗಿ ಕಾಮವೆಂಬ ಪುರುಷಾರ್ಥವನ್ನು ಅನುಭವಿಸುವ ಬಗೆಯನ್ನು ತಿಳಿಸಿಕೊಟ್ಟಿರುತ್ತಾರೆ. ಪರಂಪರೆಯಿಂದ ವೈರಾಗ್ಯಾದಿಗಳನ್ನು ಉತ್ಪತ್ತಿ ಮಾಡಿ ಸನ್ಮಾರ್ಗಕ್ಕೆ ತಿರುಗುವುದಕ್ಕೆ ಅನುಕೂಲಿಸುವಂತೆ ಅಧಿಕಾರಿ ಭೇದದ ದೃಷ್ಟಿಯನ್ನು ಅವಲಂಬಿಸಿ ವ್ಯಾತ್ಸಾಯನರೇ ಮುಂತಾದವರು ಕಾಮಶಾಸ್ತ್ರವನ್ನು ಕೂಡ ರಚಿಸಿದ್ದರು. ಆದರೆ ಆ ಕಾಲದ ಮಹಿಮೆಯಲ್ಲಿ ಒಂದು ವಿಶೇಷ.
ಈಗಿನವರು ಕೂಡಿ ಹಾಕಿಕೊಂಡಿರುವ ಕಾಮೋಪಭೋಗ ಸಾಮಗ್ರಿಗಳನ್ನು ಆ ಋಷಿಗಳೂ ಕೂಡ ಮನಸ್ಸಿಗೆ ತಂದುಕೊಂಡಿರಲಿಲ್ಲ ಎನ್ನಬೇಕಾಗುತ್ತದೆ. ನಮಗೆ ಪಾಶ್ಚಾತ್ಯರ ಸಂಪರ್ಕವಾದ ಬಳಿಕ ವಿಲಾಸದ ಜೀವನದಲ್ಲಿ ಹೆಚ್ಚಿನ ಅಭಿರುಚಿಯುಂಟಾಯಿತು. ಮಿತಿಮೀರಿ ಕಾಮ ಪರವಶರಾದೆವು. ಈಗ ಬ್ರಿಟಿಷರ ಆಳ್ವಿಕೆಯು ಹೋದ ಮೇಲೆ ಕಾಲ ಪ್ರಭಾವದಿಂದಲೋ ಮಹಾತ್ಮ ಗಾಂಧಿಯಂಥ ನಾಯಕರ ಉದಾಹರಣೆಯಿಂದಲೋ ನಮ್ಮ ಉತ್ಸಾಹವು ಆ ಕಡೆಯಲ್ಲಿ ಸ್ವಲ್ಪ ತಗ್ಗಿರಬಹುದು. ಆದರೂ ನಾವು ಆ ಬಗೆಯ ಜಂಭವನ್ನು ಇನ್ನೂ ಬಿಟ್ಟಿಲ್ಲ. ಕಾಮ ಪ್ರವಣತೆ ಎಂಬುದೊಂದು ಮನೋಧರ್ಮ. ಅದು ಪ್ರಬಲವಾಗಿರುವವರೆಲ್ಲರೂ ಅಸುರ ಸಂಪತ್ತಿನವರೇ. ಈ ಸಂಪತ್ತು ಎಲ್ಲೆಲ್ಲಿಯೂ ತನ್ನ ಪ್ರಭಾವವನ್ನು ಬೀರುತ್ತಿರುತ್ತದೆ. ಮನುಷ್ಯನ ಐಶ್ವರ್ಯದಲ್ಲಿ, ಬಡತನದಲ್ಲಿ, ರಾಗದಲ್ಲಿ, ವೈರಾಗ್ಯದಲ್ಲಿ, ಅಧಿಕಾರದಲ್ಲಿ, ಪರಾಧೀನ ಜೀವನದಲ್ಲಿ ಎಲ್ಲಿ ಬೇಕಾದರೂ ಅಸುರ ಸಂಪತ್ತನ್ನು ಕಾಣಬಹುದು. ಬುಡದಲ್ಲಿ ಕಾಮವು ಯಾವಾಗಲೂ ಇದ್ದುಕೊಂಡೇ ಇರುತ್ತದೆ. ಭಗವಂತನು ಹೇಳಿದ ಕಾಮ ಏಷಃ ಕ್ರೋಧ ಏಷಃ ಎಂಬ ಮಾತನ್ನು ನಾವು ನೆನಪಿನಲ್ಲಿಟ್ಟಿರಬೇಕು. ಕಾಮವೇ ಇಲ್ಲದಂತೆ ಮಾಡಿಕೊಂಡಿದ್ದ ಮಹರ್ಷಿಗಳು ಪರಮಾತ್ಮ ತುಲ್ಯರು. ಅಂಥ ಸ್ಥಿತಿಯನ್ನು ಪಡೆದುಕೊಳ್ಳುವುದು ನಮಗೆ ಕಷ್ಟವಾಗಿರಬಹುದು. ಅದಾಗದಿದ್ದರೂ ನಾವು ಕಾಮಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಧರ್ಮಕ್ಕೆ ಅವಿರುದ್ಧವಾಗಿ ಕಾಮವನ್ನು ಉಪಭೋಗಿಸುವುದನ್ನಾದರೂ ಕಲಿತುಕೊಂಡರೆ ಸಾಕಾಗಿರುತ್ತದೆ. ಆದರೆ ನಾವು ಸದ್ಯಕ್ಕೆ ಅರ್ಥದಾಸರಾಗಿರುತ್ತೇವೆ. ಭರ್ತೃಹರಿಯು ಹೇಳಿರುವಂತೆ ಜಾತಿರ್ಯಾತು ರಸಾತಲಂ ಗುಣಗಣಸ್ತತ್ರಾಪ್ಯಧೋ ಗಚ್ಚತಾಂ ಶೀಲಂ ಶೈಲತಲಾತ್ ಪತತ್ವಭಿಜನಃ ಸಂದಹ್ಯತಾಂ ವಹ್ನಿನ ಶೌರ್ಯೇ ವೈರಿಣಿ ವಜ್ರಮಾಶು ನಿಪತತ್ವರ್ಥೋ ಸ್ತುನಃ ಕೇವಲಂ ಏನೈಕೇನ ವಿನಾ ಗುಣಸ್ತೃಣಲವ ಪ್ರಿಯ ಪ್ರಾಯ ಸಮಸ್ತ ಇಮೆ. ಜಾತಿಯು ರಸಾತಲಕ್ಕೆ ಹೋಗಲಿ, ಧೈರ್ಯಾದಿ ಸದ್ಗುಣಗಳು ಇನ್ನೂ ಕೆಳಕ್ಕಿಳಿಯಲಿ, ಶೀಲವು ಬೆಟ್ಟದಿಂದ ಬಿದ್ದು ಸಾಯಲಿ, ವಂಶವು ಬೆಂಕಿ ಬಿದ್ದು ಬೂದಿಯಾಗಲಿ, ವೈರಿಯಾದ ಶೌರ್ಯಕ್ಕೆ ಸಿಡಿಲು ಬಡಿದು ಬಿಡಲಿ, ನಮಗೆ ಅರ್ಥ ಒಂದೇ ಇರಲಿ. ಏಕೆಂದರೆ ಇದೊಂದಿಲ್ಲದಿದ್ದರೆ ಮಿಕ್ಕೆಲ್ಲ ಗುಣಗಳು ಹುಲ್ಲು ಕಡ್ಡಿಗೆ ಸಮಾನವಾಗುವವು ಎಂಬುದು ನಮ್ಮ ಮನೋಭಾವವಾಗಿ ಬಿಟ್ಟಿರುತ್ತದೆ. ಅರ್ಥವೊಂದಿದ್ದರೆ ಕಾಮವನ್ನು ಅನುಭವಿಸಬಹುದು. ಕಾಮವಿಲ್ಲದ ಜೀವನವು ಏತಕ್ಕೆ ಎಂದೇ ನಮ್ಮ ಮನಸ್ಸು ಹೇಳುತ್ತಿರುತ್ತದೆ. ಈಗ ಎಲ್ಲ ಹಬ್ಬಗಳಿಗಿಂತಲೂ ಕಾಮನ ಹಬ್ಬವು ಚೆನ್ನಾಗಿ ನಡೆದಿದೆ ಎನ್ನಬಹುದು. ಕಾಮನ ಹುಣ್ಣಿಮೆಯ ದಿನವೇ ಅವತರಿಸಿದ ಭಕ್ತವರ ಪ್ರಹ್ಲಾದನನ್ನು ಮನಸ್ಸಿಗೆ ತಂದುಕೊಳ್ಳುವವರಾದರೂ ಯಾರು? ತನ್ನ ಧ್ಯೇಯಕ್ಕಾಗಿ ಎಷ್ಟು ಕಷ್ಟಪಟ್ಟನು ಆ ದೈವ ಸಂಪತ್ತಿನ ಬಾಲಕ. ಆದರೆ ನಮಗೆ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗದಲ್ಲಿ ಕಾಮವೇ ಪ್ರಧಾನವಾಗಿ ಬಿಟ್ಟಿದೆ. ಇದೇ ಅಸುರ ಸಂಪತ್ತಿನ ಮಹಿಮೆ. ಅಸುರ ಸಂಪತ್ತನ್ನು ಇಲ್ಲಿ ಭಗವಂತನು ವರ್ಣಿಸಿರುವುದು ಅದನ್ನು ಬಿಟ್ಟು ಬದುಕಬೇಕೆಂದು ತಿಳಿಸುವುದಕ್ಕೆ. ಇದನ್ನು ನಾವು ಮರೆಯದೇ ಇರಬೇಕು. ನಮ್ಮ ಬಾಳು ಅಸುರ ಸಂಪತ್ತಿನಲ್ಲಿಯೂ ಸಾಗಬಹುದು, ದೈವ ಸಂಪತ್ತಿನಲ್ಲಿಯೂ ಸಾಗಬಹುದು. ಇವೆರಡರಲ್ಲಿ ನಾವು ಯಾವುದನ್ನು ಆರಿಸಿಕೊಳ್ಳುವುದು, ಇದನ್ನು ನಾವು ಯೋಚಿಸಿಕೊಳ್ಳಬೇಕು. ಏತಾಂ ದೃಷ್ಟಿ ಮಮಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾಃ. ಅಸುರ ಸಂಪತ್ತಿನವರು ನಷ್ಟಾತ್ಮರು, ತಮ್ಮ ಆತ್ಮವನ್ನೇ ಕಳೆದುಕೊಂಡವರು. ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡರೂ ಆತ್ಮನನ್ನು ಕಳೆದುಕೊಂಡ ಮೇಲೆ ಅದಕ್ಕೇನು ಬೆಲೆ? ಅಂಧ ತಮಸ್ಸಿನ ಅವಿದ್ಯಾಮಯವಾದ ಜೀವನದಲ್ಲಿ ಯಾವ ಸ್ವಾರಸ್ಯವಿದೆ? ಆತ್ಮ ಲಾಭಕ್ಕಿಂತ ಹೆಚ್ಚಿನ ಲಾಭವುಂಟೆ? ಅದನ್ನು ಕಳೆದುಕೊಂಡು ಸ್ವೇಚ್ಛಾಚಾರದಿಂದ ಜೀವಿಸುವವನ ಬಾಳೂ ಒಂದು ಬಾಳೆ. ಇಂಥ ಜನರು
ಅಲ್ಪ ಬುದ್ಧಿಗಳು. ಅವರ ಬುದ್ಧಿಗೇನೂ ಕಡಿಮೆಯಿಲ್ಲ, ಏಕೆಂದರೆ ಅವರು ಬುದ್ಧಿಯನ್ನು ಸ್ವಲ್ಪ ಹೆಚ್ಚಾಗಿಯೇ ಉಪಯೋಗಿಸುತ್ತಿರುತ್ತಾರೆ. ಆದರೆ ಅದು ವಿನಾಶಕಾಲದ ವಿಪರೀತ ಬುದ್ಧಿ. ಬುದ್ಧಿಯು ಅತ್ಯಲ್ಪವಾಗಲಿ ಮಹತ್ವವಾಗಲಿ ಅದರ ವಿಷಯವನ್ನು ಅವಲಂಬಿಸಿಕೊಂಡಿರುತ್ತದೆ. ವಿಷಯ ಲಾಭವು ಅತ್ಯಲ್ಪವಾದದ್ದು, ಆದರೆ ಅದಕ್ಕಾಗಿ ಮಾಡುವುದು ಉಗ್ರ ಕರ್ಮ. ಬಹಳ ಶ್ರಮದ್ದು, ಆಯಾಸವು ಹೆಚ್ಚು, ಫಲವು ಕಡಿಮೆ. ಆದ್ದರಿಂದಲೇ ಇವರನ್ನು ಅಲ್ಪ ಬುದ್ಧಿಗಳೆನ್ನುವುದು. ಕೆಲವು ಪಟ್ಟಣಗಳಲ್ಲಿಯೂ ನಗರಗಳಲ್ಲಿಯೂ ಭೋಗಿ ಜನರಲ್ಲಿ ಮನೆ ಮನೆಯ ಫಲಾಹಾರ ಸಮಾರಂಭದ ಪ್ರಬಂಧವು ಸತತವಾಗಿ ನಡೆದಿರುತ್ತದೆ. ನಿಮ್ಮ ಮನೆಯಲ್ಲಿ ಇಂದು ಫಲಾಹಾರ, ಊಟ, ಗಾನ, ನರ್ತನಗಳು, ಆಟ ಪಾಠಗಳು. ನಾಳೆ ನಮ್ಮ ಮನೆಯಲ್ಲಿ ಇಂಥ ತಿಂಡಿ ತೀರ್ಥಗಳನ್ನು ಮಾಡಿಸಿದನು, ನಿಮ್ಮ ಮನೆಯಲ್ಲೇನು ಎಂದು ಒಬ್ಬರನ್ನೊಬ್ಬರು ಹುರಿಯೆಬ್ಬಿಸಿ ವಿನೋದ ಕಾಲಕ್ಷೇಪದ ಕೂಟಗಳನ್ನು ಏರ್ಪಡಿಸುತ್ತಿರುವರು. ಅಲ್ಲಲ್ಲಿ ಸೋಷಿಯಲ್ ಕ್ಲಬ್ ಎಂಬ ವಿನೋದಾಗಾರಗಳನ್ನು ಏರ್ಪಡಿಸಿಕೊಂಡು ಇಸ್ಪೀಟು, ಬಿಲಿಯರ್ಡ್ಸ್, ಟೆನ್ನಿಸ್ ಇವೇ ಮುಂತಾದ ಆಟ ಪಾಠಗಳಿಂದ ಕಾಲಕ್ಷೇಪವನ್ನು ಮಾಡುತ್ತಿರುತ್ತಾರೆ. ಇದು ಜನರನ್ನು ಸೋಮಾರಿಗಳಾಗಿದ್ದು ದುಂದು ವೆಚ್ಚವನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸುತ್ತದೆಯೇ ಹೊರತು ಎಂದಿಗೂ ಅಭ್ಯುದಯಕ್ಕೆ ಕಾರಣವಾಗಲಾರದು. ಇದು ಕಾಮ ಪ್ರಧಾನವಾದ ಅಸುರಿ ಸಂಪತ್ತನ್ನು ಬೆಳೆಯಿಸುವ ರೀತಿಯೇ ಹೊರತು ಸದ್ಗುಣಭರಿತವಾದ ಸಮಾಜವನ್ನು ಏರ್ಪಡಿಸುವ ಬಗೆಯಲ್ಲ. ಈಗ ಸರ್ಕಾರದವರು ಅನೇಕ ಯೋಜನೆಗಳನ್ನು, ಅಂದರೆ ಸ್ಕೀಮ್ಗಳನ್ನು ಏರ್ಪಡಿಸಿ ಜನರನ್ನು ಉದ್ಯೋಗಶೀಲರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಜನಗಳು ಕೆಲಸವನ್ನೇ ಮಾಡದೆ ಕಾಲ ಹಾಕುತ್ತಾ ಸೋಮಾರಿಗಳಾದರೆ ಸರ್ಕಾರದವರ ಯಾವ ಯೋಜನೆ ತಾನೇ ಸಫಲವಾದೀತು? ಈಗ ಸೋಮಾರಿಗಳಾಗಿ ಖುಷಿಯಿಂದ ಕಾಲ ಹಾಕುವ ಕಾಲವಲ್ಲ. ಕಾಮವನ್ನು ಮುಂದು ಮಾಡಿಕೊಂಡವರಿಂದ ಯಾವ ಕೆಲಸವೂ ಸಾಗಲಾರದು. ಕಾಮವನ್ನು ಮೂಲೆಗೊತ್ತಿ ತಪಸ್ಸು ಮಾಡಬೇಕು. ನಮ್ಮ ಇಂದ್ರಿಯಾದಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ನಾವು ಶೋಧನೆ ಮಾಡುತ್ತಿರುವ ತತ್ವದ ಮೇಲೆ ಮನಸ್ಸಿನ ಏಕಾಗ್ರೀಕರಣವನ್ನು ಮಾಡಬೇಕು. ಮನಸ್ಸನ್ನು, ಇಂದ್ರಿಯಗಳನ್ನು ಏಕಾಗ್ರತೆಗೊಳಿಸುವುದೇ ಹೆಚ್ಚಿನ ತಪಸ್ಸು. ಅಸುರರು ಆಶ್ರಯಿಸುವ ಕಾಮವೂ ದುಷ್ಪೂರವು. ಅದಕ್ಕೆ ಒಂದು ಬಗೆಯ ಭಸ್ಮಕ ರೋಗವಿರುತ್ತದೆ. ಅದರ ಹೊಟ್ಟೆಗೆ ಎಷ್ಟು ಹಾಕಿದರೂ ಸಾಕಾಗುವುದಿಲ್ಲ. ಕಾಮವನ್ನು ಉಪಭೋಗಿಸಿದಷ್ಟು ಮತ್ತಷ್ಟು ಕಾಮವು ಬೇಕು ಎನ್ನಿಸುತ್ತಲೇ ಇರುತ್ತದೆ. ಕಾಮಕ್ಕೆ ಪರಿವಾರದವರು ಯಾರೆಂದರೆ ದಂಭ, ಮಾನ, ಮದ ಮುಂತಾದವರು. ಕಾಮಿಗಳು ಮೋಹದಿಂದ ಅಸದ್ಗ್ರಾಹಗಳನ್ನು ಪಟ್ಟು ಹಿಡಿಯುವರು. ಮೋಹವು ತಮಸ್ಸಿನ ಕಾರ್ಯವು. ಕತ್ತಲೆಯಲ್ಲಿ ಹಾವನ್ನೇ ಹಗ್ಗವೆಂದು ತಿಳಿದು ಕೈ ಚಾಚುವ ಮೂಢರಂತೆ ಅಸತ್ ಪದಾರ್ಥಗಳನ್ನೇ ಅಸುರರು ಮೋಹದಿಂದ ತೆಗೆದುಕೊಳ್ಳುತ್ತಿರುವರು. ಆದ್ದರಿಂದ ಅವರ ಆಚಾರಗಳು ಅಶುಚಿಯಾಗಿರುತ್ತವೆ. ನೀವು ಹಿಡಿಯುವ ತತ್ವಗಳೆಲ್ಲ ತಪ್ಪಾದರೆ ನಿಮ್ಮ ಆಚಾರವು ಅದಕ್ಕೆ ತಕ್ಕಂತೆ ಅಶುಚಿಯಾದದ್ದೇ ಆಗಿರಬೇಕಲ್ಲವೇ? ಒಬ್ಬನಿಗೆ ಪರಸ್ಪರ ಸಹಾಯಕ ಸಂಘವನ್ನು ಏರ್ಪಡಿಸುವ ಹವ್ಯಾಸವಿದೆ ಎಂದಿಟ್ಟುಕೊಳ್ಳಿ. ಅಂಥವನು ಅಸುರ ಸಂಪತ್ತಿನ ಒಲವಿನವನಾದರೆ ಅವನ ಉದ್ದೇಶವು ಮೊದಲೇ ಸ್ವಾರ್ಥಮಯವಾಗಿರುತ್ತದೆ. ಆದ್ದರಿಂದ ಅವನು ಆ ಸಂಘದ ನಿಯಮಗಳನ್ನು ಏರ್ಪಡಿಸುವಾಗ ತನ್ನ ಸ್ವಾರ್ಥತೆಗೆ ಅವಕಾಶವಿರುವಂತೆಯೇ ರಚಿಸುವ ಸೂಚನೆಗಳನ್ನು ಕೊಡುತ್ತಾನೆ. ಪ್ರಾರಂಭದಲ್ಲಿಯೇ ಹೀಗೆ ಮಾಡಿದರೆ ಧನವಂತರ ಪಾಲು ಅಥವಾ ಷೇರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಿ ಕೊನೆಗೆ ಅವರನ್ನೆಲ್ಲ ವಂಚಿಸಬಹುದು ಎಂಬುದನ್ನೇ ಅವನು ಯೋಚಿಸುತ್ತಿರುತ್ತಾನೆ. ತನ್ನ ಸಂಕಲ್ಪವು ನೆರವೇರುವುದಕ್ಕೆ ವಕ್ರವಾದ ಮಾರ್ಗವನ್ನೇ ಅನುಸರಿಸುತ್ತಾನೆ ಅಲ್ಲವೇ? ಅಸದ್ಗ್ರಾಹಗಳನ್ನು ಗ್ರಹಿಸಿ ಅಶುಚಿ ವ್ರತರಾಗುವುದು ಎಂಬುದಕ್ಕೆ ಇದೊಂದು ಉದಾಹರಣೆ. ಇನ್ನು ಕೆಲವರು ಇದಕ್ಕಿಂತಲೂ
ಕೆಳಮಟ್ಟಕ್ಕೆ ಇಳಿದು ಕಳವು, ದರೋಡೆ, ವ್ಯಭಿಚಾರ ಮುಂತಾದವನ್ನು ತಾನಿರುವ ಉದ್ಯೋಗದಲ್ಲಿ ಕಂಪನಿಗೆ ಅಥವಾ ಸರ್ಕಾರಕ್ಕೆ ಮೋಸವನ್ನು ಮಾಡಿಯಾದರೂ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವುದು ಮುಂತಾದ ಹಾದಿಗಳನ್ನು ಹಿಡಿಯಬಹುದು. ಇದೆಲ್ಲ ಅಸದ್ಗ್ರಾಹವೇ, ಅಶುಚಿ ವ್ರತವೇ. ಅಸುರರು ಅಳತೆ ಇಲ್ಲದೆ ಚಿಂತೆಗೆ ಗುರಿಯಾಗಿರುತ್ತಾರೆ. ಪ್ರಳಯಾಂತವಾಗಿಯೂ ಅವರ ಆಲೋಚನೆ ಬಗೆಹರಿಯುವಂತಿರುವುದಿಲ್ಲ. ಒಬ್ಬ ಬ್ರಾಹ್ಮಣನು ತಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕೆಂದು ನಿಶ್ಚಯಿಸಿದ ಬಳಿಕವೂ ಮಗನನ್ನು ಒಂಟಿಯಾಗಿ ಬಿಡುತ್ತೇನಲ್ಲ, ನಾನು ಕಷ್ಟಪಟ್ಟು ದುಡಿದಿರುವ ತೋಟದ ಸಂಪತ್ತನ್ನು ಇವನು ಕಳೆದುಕೊಂಡರೇನು ಗತಿ ಎಂದು ಯೋಚಿಸಿ, ಅಪ್ಪ, ನಾನು ಸತ್ತ ಬಳಿಕ ತೋಟದಲ್ಲಿಯೇ ನನ್ನ ಸಮಾಧಿಯನ್ನು ಮಾಡಿಬಿಡು. ಸಮಾಧಿ ದರ್ಶನದ ನೆಪದಿಂದಲಾದರೂ ದಿನಕ್ಕೊಮ್ಮೆ ತೋಟಕ್ಕೆ ಹೋಗಿ ಬರುವ ಪದ್ಧತಿಯನ್ನು ಮಾಡಿಕೊ. ಇದರಿಂದ ನಿನಗೆ ಇಹಪರಗಳೆರಡೂ ದಕ್ಕುವವು ಎಂದು ಮಗನಿಗೆ ಉಪದೇಶಿಸಿದನಂತೆ. ರಾವಣನು ಸೀತೆಯನ್ನು ಕದ್ದು ತಂದ ಮೇಲೆ ಅವಳನ್ನು ಭದ್ರವಾಗಿ ಒಂದು ವನದಲ್ಲಿಟ್ಟು ಸುತ್ತಲೂ ಕಾವಲಿಗೆ ರಾಕ್ಷಸಿಯರನ್ನು ನಿಯಮಿಸಿದನು. ಸೀತೆಗೆ ನಯ ಭಯಗಳಿಂದ ಬೋಧೆ ಮಾಡಿ ತನ್ನ ವಶಕ್ಕೆ ಅವಳು ಬರುವಂತೆ ಪ್ರೋತ್ಸಾಹಿಸುತ್ತಿದ್ದನು. ಆದರೂ ರಾಮನಿಗೆಲ್ಲಿಯಾದರೂ ತಿಳಿದರೆ ಹೇಗೆ? ಒಂದು ವೇಳೆ ಅವನೇನಾದರೂ ಜನಸಹಾಯದಿಂದ ಸಮುದ್ರವನ್ನು ದಾಟಿ ಬಂದು ನನ್ನೊಡನೆ ಯುದ್ಧ ಮಾಡಿದರೆ, ನಾನೇ ಯುದ್ಧದಲ್ಲಿ ಪರಾಜಿತನಾಗಿ ಅವನಿಂದ ಹತನಾದರೆ ಏನು ಗತಿ? ಆಗ ನನ್ನ ಆಶೆ ಹೇಗೆ ಈಡೇರಿತು? ಅಷ್ಟರೊಳಗೆ ಸೀತೆಯನ್ನು ಉಪಭೋಗಿಸಿ ಬಿಡಬೇಕು ಎಂದು ತನ್ನೊಳಗೆ ಯೋಚಿಸಿಕೊಳ್ಳುತ್ತಿದ್ದನಲ್ಲವೇ? ಹೀಗೆಯೇ ಅಸುರರ ಪ್ರಳಯಾಂತವಾದ ಚಿಂತೆ. ಅಸುರರು ರಾವಣಾದಿಗಳು ಮಾತ್ರವೆಂದು ತಿಳಿಯಬಾರದು. ಯಾರು ಯಾರು ಕಾಮಕ್ಕೆ ಒಳಗಾಗಿರುವರೋ, ಯಾರು ಯಾರು ಹೀಗೆ ಮರಣಾಂತವಾದ ಸ್ವಾರ್ಥ ಸಾಧನ ಚಿಂತೆಯಲ್ಲಿಯೇ ಕಾಲವನ್ನು ಹಾಕುತ್ತಿರುವರೋ ಅವರೆಲ್ಲರೂ ಅಸುರರೇ. ಅಸುರರು ಕಾಮೋಪಭೋಗ ಪರಮರು. ಅಸುರ ಸಂಪತ್ತಿನಲ್ಲಿ ಕಾಮದ ವರ್ಣನೆಯು ಹೆಚ್ಚಾಗಿದೆ ಎಂಬುದನ್ನು ನಾವು ಲಕ್ಷಿಸಬೇಕು. ಅವರಿಗೆ ಕಾಮಗಳ ಉಪಭೋಗವೇ ಗುರಿ, ಇಷ್ಟೇ ಪುರುಷಾರ್ಥವು. ಕಾಮದ ಉಪಭೋಗಕ್ಕಿಂತ ಮಿಗಿಲಾಗಿ ಪುರುಷಾರ್ಥವಿನ್ನಿಲ್ಲ ಎಂಬ ನಿಶ್ಚಯವು ಅವರದು. ಆಶಾಪಾಶಗಳಿಂದ ಬದ್ಧರಾಗಿರುವವರು ಅವರು. ನಮ್ಮನ್ನು ನೂರಾರು ಆಶೆಗಳು ಸೆಳೆಯುತ್ತಿವೆ. ನೂರಾರು ಕಾಮಗಳು ಎದುರಿಗೆ ಬಂದು ಮೋಹಗೊಳಿಸುತ್ತಿವೆ. ಇವುಗಳಲ್ಲಿ ಯಾವುದನ್ನು ಮೊದಲು ಅನುಭವಿಸಬೇಕೋ ತಿಳಿಯದಾಗಿದೆ ಎನ್ನುತ್ತಿರುತ್ತಾರೆ. ಬೇಗನೆ ಕಾಮಗಳನ್ನು ಮುಗಿಸಿಬಿಡಬೇಕು, ಇಲ್ಲದಿದ್ದರೆ ಪ್ರಾಯವು ಹೋಗಿ ಅನುಭವಿಸುವ ಶಕ್ತಿ ಕಡಿಮೆಯಾಗಿ ಬಿಡುತ್ತದೆ ಎಂಬುದೇ ಅವರ ನೀತಿ. ಅವರು ಕಾಮ ಕ್ರೋಧಗಳಲ್ಲಿಯೇ ನಿಷ್ಠರಾಗಿರುತ್ತಾರೆ. ಯಾರಿಗೆ ಭೋಗವೇ ಗುರಿಯೋ ಅವರಿಗೆ ಕಾಮ ಕ್ರೋಧಗಳು ಹೆಚ್ಚುವುದು ಸ್ವಾಭಾವಿಕವಾಗಿರುತ್ತದೆ. ಅವರು ಅರ್ಥಗಳನ್ನು ಅನ್ಯಾಯದಿಂದಲಾದರೂ ಗುಡ್ಡೆ ಹಾಕಿಕೊಳ್ಳುವರು. ರಾವಣನ ಸಂಪತ್ತನ್ನು ನೋಡಿ ಎಷ್ಟು ಹೆಚ್ಚಿನದು. ಅದು ಕುಬೇರನು ಈಶ್ವರನಿಂದ ಪಡೆದುಕೊಂಡಿದ್ದ ಪುಷ್ಪಕ ವಿಮಾನವನ್ನು ಅವನು ಕಸಿದುಕೊಂಡು ಬಿಟ್ಟಿದ್ದನು. ದೇವತೆಗಳನ್ನೆಲ್ಲ ಜಯಿಸಿ ದಿಕ್ಪಾಲಕರನ್ನೆಲ್ಲ ತನ್ನ ಪರಿಚಾರಕರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದನು. ಋಷಿಗಳ ಮಾಂಸವು ರುಚಿಯೆಂದು ಅವನು ಅವನ ಕಡೆಯ ರಾಕ್ಷಸರು ತಿನ್ನುವುದಕ್ಕೆ ಪ್ರಾರಂಭಿಸಿದ್ದರು. ಇಷ್ಟಾದರೂ ಅವನಿಗೆ ತೃಪ್ತಿಯಿಲ್ಲದೆ ಹೋಯಿತು. ಕೊನೆಗೆ ಸೀತೆಯನ್ನೇ ಕದ್ದನು. ಅನ್ಯಾಯದಿಂದ ಅರ್ಥಸಂಚಯ ಮಾಡುವುದು ಹೀಗೆಯೇ. ಸಾತಾರೆಯ ಇತಿಹಾಸ ಎಂಬ ಗ್ರಂಥವನ್ನು ಬರೆದು ಬಸು ಎಂಬಾತನು ಆಂಗ್ಲರು ನಿರ್ಮಿಸಿರುವ ಲಂಡನ್ನಂತಹ ನಗರವನ್ನು ಕಟ್ಟಿರುವುದನ್ನು ಹೆಮ್ಮೆಯಿಂದ ತೋರಿಸಿರುತ್ತಾರೆ. ಆದರೆ ಇಂಥ ನಗರಗಳನ್ನು ನಿರ್ಮಿಸುವುದಕ್ಕೆ ಎಷ್ಟು ಸಾತಾರೆಗಳನ್ನು ಹಾಳು ಮಾಡಿದ್ದಾರೆಂಬುದನ್ನು ಕೇಳಬೇಕು ಎಂದು ಗ್ರಂಥಾರಂಭದಲ್ಲಿ ಬರೆದಿರುತ್ತಾನೆ. ಇದೇ ಅಸುರರ ಸಂಪತ್ತು ಬೆಳೆಯುವ ಕ್ರಮ. ಹೀಗೆ ಹೋಗುತ್ತಾ ಹೋಗುತ್ತಾ ಅಸುರರು ಗುಂಡಿಗೆ ಬೀಳುವರು.
ಆದ್ದರಿಂದ ಈ ನೀತಿಯನ್ನು ಬಿಟ್ಟು ಬಿಡಬೇಕು. ಇದೇ ಈ ವರ್ಣನೆಯ ಉದ್ದೇಶವು. ಶ್ರೋತೃಗಳೇ, ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮುಂದುವರೆದಿರುವ ಅಸುರ ಸಂಪತ್ತಿನ ವಿಷಯವಾದ ಉಪನ್ಯಾಸವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.